ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಫೆಸ್ಟಿವಲ್ ಮೇಕಪ್ ಲುಕ್ಕನ್ನು ತಿಳಿಸ್ತಾ ಇದ್ದೀನಿ. ಹೇಗೆ ಫೆಸ್ಟಿವಲಲ್ಲಿ ಎಲಿಗೆಂಟಾಗಿ ಸೂಪರ್ ಕೂಲಾಗಿ ಕಾಣ್ಬೋದು ಅಂತ, ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಮತ್ತು ಪರ್ಸ್ನಲಿ ನಾನು ಯಾವೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಇವೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿರೋದು ಕರೆಂಟ್ಲಿ. ಸೊ ಇವೆಲ್ಲ ಪ್ರಾಡಕ್ಟ್ಸ್ ಹೈ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್, ತುಂಬಾ ನೋಯಬಲ್ ಬ್ರ್ಯಾಂಡ್ಸ್ ಇದೆ. ಸೊ ಇಷ್ಟನ್ನು ನಾನು ಯೂಸ್ ಮಾಡಿ ಇವತ್ತು ಒಂದು ಕ್ಯೂಟಾಗಿ ಒಂದು ಸೂಪರ್ ಲುಕ್ ಎಲಿಗೆಂಟಾಗಿ ಕಾಣುವಂಥದ್ದು ನಾನು ಮೇಕಪ್ಪನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಸಿಂಪಲ್ಲಾಗಿ ಎಲ್ಲ ಹೆಣ್ಮಕ್ಳು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಷ್ಟು ಪ್ರಾಡಕ್ಟ್ಸ್ ಇದ್ದರೆ ಆರಾಮಾಗಿ ನೀವು ಮೇಕಪ್ ಮನೆಯಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಒಂದು 10-15 ಮಿನಿಟ್ಸಲ್ಲಿ ಹೇಗೆ ಫೆಸ್ಟಿವ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಈಗ ಟೈಮ್ ಬಂದು 6:40 ಆಗಿದೆ. ಸೊ ಆಲ್ಮೋಸ್ಟ್ 6:50 ಅಥವಾ 6:55ವರೆಗೂ, ಅಂದರೆ 15 ಮಿನಿಟ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನಿದು ಕ್ಲಿನ್ಸರ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಫೇಸ್ ವಾಶ್ ಮಾಡಿದ್ದೀನಿ, ಆದರೂ ಕೂಡ ಕ್ಲಿನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಏನೇ ಡಸ್ಟ್ ಇದ್ರೂ ಅಥವಾ ಇಂಪ್ಯೂರಿಟೀಸ್ ಇದ್ರೂ ಸೊ ಡೀಪಾಗಿ ಕ್ಲೀನ್ ಆಗುತ್ತೆ ಸ್ಕಿನ್. ಸೊ ಹಾಗಾಗಿ ಫಸ್ಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಫೇಸ್ ವಾಶಿಂದ ನೀವು ಕ್ಲೀನ್ ಮಾಡ್ಕೊಳ್ಬೇಕು ಫೇಸ್ ಫಸ್ಟು, ಯಾವುದೇ ರೀತಿ ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ಅದಾದಮೇಲೆ ಕ್ಲಿನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಜಸ್ಟ್ ಸ್ಕ್ರಬ್ ಮಾಡಿ, ಅಂದರೆ ಈ ಥರ ಮಸಾಜಿಂಗ್ ಕೈಂಡಲ್ಲಿ. ಓಕೆ, ಸೊ ನೀವು ಹೇಗೆ ಫೇಸ್ಗೆಲ್ಲ ಹಚ್ತೀರಾ ಹಾಗೆಯೇ ನೆಕ್ಗೂ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೇಸ್ ಆ್ಯಂಡ್ ನೆಕ್, ಸೊ ಬೋತ್ ಆರ್ ಇಂಪಾರ್ಟೆಂಟ್. ಸೊ ಎರಡು ಕಡೆಯೂ ಚೆನ್ನಾಗಿ ಸ್ಕ್ರಬ್ ಇದು ಕ್ಲಿನ್ಸಿಂಗ್ ಮಿಲ್ಕ್ ಹಚ್ಕೊಳ್ಳಿ. ಸೊ ಅದಾದಮೇಲೆ ಸಾಕು, ಒಂದು 2-3 ಮಿನಿಟ್ಸ್. ಸೊ ಅದಾದಮೇಲೆ ಈ ಥರ ನನ್ನ ಹತ್ರ ಕಾಟನ್ ಇದಿದೆ, ವೈಪ್ಸ್ ಅಥವಾ ಟಿಶ್ಯೂ. ಸೊ ಅದರಿಂದ ವೈಪ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಮೇಕಪ್ ಮಾಡುವಾಗ ಈ ಥರ ಪೂರ್ತಿಯಾಗಿ ಯಾವುದೇ ಕೂದಲು ಇರದೇನೆ ಕರೆಕ್ಟಾಗಿ ಟೈ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಮಧ್ಯೆ ಮಧ್ಯೆ ಬಂದರೆ ಮೇಕಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೊ ಇದು ಆಯಿತು, ನೆಕ್ ಕೂಡ ಕ್ಲೀನಾಗಿ ಒರೆಸಾಯಿತು. ಓಕೆ, ಸೊ ನೋಡಿ ಎಷ್ಟು ದೊಡ್ಡ ಬಂದಿದೆ ಅಂತ. ಸೊ ಈಗ ಕ್ಲಿನ್ಸಿಂಗ್ ಆಯಿತು. ಸೊ ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಪ್ರೈಮರ್ ಇಸ್ ಇಂಪಾರ್ಟೆಂಟ್. ಸೊ ನಾನು ಕಲರ್ ಬಾರ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ವಾಂಟಿಟಿ ಅಂತ ಏನಿಲ್ಲ, ಜಸ್ಟ್ ಡಾಟ್ ಫೇಸ್ ಮೇಲೆ ಆಯಿತಾ, ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿದೆ, ಕಲರ್ ಬರೋದು ಮ್ಯಾಟ್ ಫಿನಿಶ್ ಇದೆ. ಸೊ ಏನು ಯಾವುದೇ ರೀತಿ ಕ್ರೀಮ್ ಹಚ್ಕೊಂಡಿದ್ದೀವಿ ಅಂತ ಅನಿಸಲ್ಲ. ಸೊ ಈಗ ಮಾಯ್ಶ್ಚರೈಸರ್ ಹಚ್ಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಫ್ಟರ್ ಕ್ಲಿನ್ಸಿಂಗ್. ಇದು ಪಾಪ್ ಅವ್ರದ್ದು, ಶುಗರ್ ಪಾಪ್ ಅವ್ರದ್ದು ಚೆನ್ನಾಗಿದೆ, ವಿಟಮಿನ್ ಸಿ ಆ್ಯಂಡ್ ಟೀ ಟ್ರೀ. ಸೊ ಇದು ಲಿಕ್ವಿಡ್ ಫಾರ್ಮಲ್ಲಿ, ಅಂದರೆ ಜೆಲ್ ಫಾರ್ಮಲ್ಲಿದೆ. ಸೊ ಹೈಡ್ರೇಟ್ ಆಗಿರುತ್ತೆ, ಚೆನ್ನಾಗಿದೆ ಇದು ಬ್ರ್ಯಾಂಡ್. ಈಗ ಇದನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ಹೇಳ್ತಾರೆ, ಯಾವುದೇ ಕ್ರೀಮ್ ಅಥವಾ ಇದು ಪ್ರಾಡಕ್ಟ್ ಫೇಸ್ ಮೇಲೆ ಹಚ್ಚಿ ಆದಮೇಲೆ ಒಂದು 2 ಮಿನಿಟ್ಸ್ ಗ್ಯಾಪ್ ಬಿಡಬೇಕು ಅಂತ, ಅಥವಾ 1 ಮಿನಿಟ್ ಗ್ಯಾಪ್ ಬಿಡಬೇಕು ಅಂತ. ಆದರೆ ಇವಾಗ ಓಕೆ, ಈಗ ಇದಾಯಿತು. ಪ್ರೈಮರ್ ಆದ ತಕ್ಷಣ ನಾನೀಗ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಬೋದು ಅಥವಾ ಸ್ಕಿಪ್ ಮಾಡಿದ್ರೆ ಓಕೆ. ನಾನು ಮೆಬಿಲಿನ್ ಅವ್ರದ್ದು ಇದು ಫೌಂಡೇಶನ್ ಹಚ್ತಾ ಇದ್ದೀನಿ. ಸೊ ನಾನು 2 ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಯಾಕಂದರೆ ಇದು ನನ್ನ ಸ್ಕಿನ್ ಟೋನ್ ಇದು ಸಿಗಲಿಲ್ಲ ನನಗೆ. ಸೊ
ಫೌಂಡೇಶನ್ ಎರಡನ್ನು ನಾನು ಒಂದು ಲೈಟ್ ಕಲರ್ ಒಂದು ಎಕ್ದಮ್ ಡಾರ್ಕ್ ಕಲರ್. ಸೊ ನಾನು ಎರಡನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಒಂದು ಡಾರ್ಕ್ ಕಲರ್, ಒಂದು ಲೈಟ್ ಕಲರ್. ಸೊ ಎರಡನ್ನು ಮಿಕ್ಸ್ ಮಾಡಿ ನಾನು ಹಚ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಪ್ಯಾಲೆಟ್ ಬೇಕು, ಆದರೆ ಹತ್ರ ಪ್ಯಾಲೆಟಿಗೆ ಸದ್ಯ ಇಲ್ಲ. ಸೊ ಹಾಗಾಗಿ ನನ್ನ ಕೈಯಲ್ಲಿ ನಾನು ಈ ಥರ ಮಿಕ್ಸ್ ಮಾಡಿ ಎರಡನ್ನೂ ನಾನು ನೋಡಿ ಡಾಟ್ ತೊಗೊಂಡು, ಸೊ ನಮಗೆ ಹೇಗೆ ಬೇಕು ಅಂದರೆ ನಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನು ನಾವು ನೋಡಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು, ಜಾಸ್ತಿ ಕಮ್ಮಿ ಈ ಥರ. ಸೊ ಇದು ರೆಡಿಯಾಗಿದೆ. ಸೊ ಈಗ ಇದನ್ನು ನಾನು ಟ್ಯಾಪ್ ಮಾಡ್ತಾ ನನಗೆ ನಾನು ಟ್ಯಾಪ್ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಬ್ಯೂಟಿ ಬ್ಲೆಂಡರ್, ಇದನ್ನು ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಇದನ್ನು ಈ ಥರ ಪ್ರೆಸ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ಯಾವಾಗಲೂ ಉಜ್ಕೋಬೇಡಿ. ಸೊ ಪ್ರೆಸ್ ಮಾಡಿ ಇಲ್ಲ ಅಂತಂದರೆ ಏನಾಗುತ್ತೆ, ನೀಟಾಗಿ ಕೂಡೋದಿಲ್ಲ ಮೇಕಪ್. ಸೊ ತುಂಬ ಹಾಚ್ ಪಾಚ್ ಅಥವಾ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ರಬ್ ಮಾಡಿದ್ರೆ ಕರೆಕ್ಟಾಗಿ ಕೂಡೋದಿಲ್ಲ. ಸೊ ಹಾಗಾಗಿ ಈ ಥರ ಟ್ಯಾಪ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ತುಂಬ ಈಸಿ ಇದೆ. ಇಷ್ಟು ಕವರ್ ಆಗಿದೆ, ಇಲ್ಲಿ ಇದೆ ಇದು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ನೋಡಿ, ಅದು ಕವರ್ ಆಗಿದೆ ಈಗ. ಸೊ ಇವಾಗ ನಾನು ಕನ್ಸೀಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಕನ್ಸೀಲರ್ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಥವಾ ಎಲ್ಲಿ ನಿಮಗೆ ಬ್ಲ್ಯಾಕ್ ಅನ್ನಿಸ್ತಾ ಇದೆ, ಸೊ ಅಲ್ಲಿ ಆ ಜಾಗದಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಡಾರ್ಕ್ ಸರ್ಕಲ್ಸ್, ಅಂಡರ್ ಐ, ಸೊ ಅಲ್ಲೆಲ್ಲ ಸ್ವಲ್ಪನೇ ಚೂರು, ಜಾಸ್ತಿ ಇಲ್ಲ, ಜಾಸ್ತಿ ಇದು ಏನಿಲ್ಲ. ಆ್ಯಕ್ಚುಲಿ ಮೇಕಪ್ ಮಾಡೋಕ್ಕಿಂತ ಮುಂಚೆ ವೆರಿ ಫಸ್ಟ್ ಥಿಂಗ್ ಲಿಪ್ ಬಾಮ್ ಹಚ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ಹೈಡ್ರೇಟ್ ಆಗುತ್ತೆ ಲಿಪ್ಸ್. ಸೊ ಅಲ್ಲಿವರೆಗೂ ಲಿಪ್ಸ್ಟಿಕ್ ಹಚ್ಚೋವರೆಗೂ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ ಲಿಪ್ಸ್ಟಿಕ್. ಅಂದಮೇಲೆ ಲಿಪ್ಸ್ಟಿಕ್ ಕೂಡ ಚೆನ್ನಾಗಿ ಕೂಡುತ್ತೆ. ಸೊ ಹಾಗೆ ನಾನು ಫಸ್ಟ್ ಲಿಪ್ ಬಾಮ್ ಹಚ್ಕೊಂಡು ಇವತ್ತು ಮರೆತೆ ಅಂತ ಇವಾಗ ಹಚ್ಕೊಳ್ತಾ ಇದ್ದೀನಿ. ಸೊ ಇದಾಯಿತು. ಈಗ ಅದಾದಮೇಲೆ ಕನ್ಸೀಲರ್ ಆಯಿತು. ಸೊ ಈಗ ನಾನು ಇದು ಲೂಸ್ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ, ಟ್ರಾನ್ಸ್ಲೂಸೆಂಟ್ ಪೌಡ್ರ್. ನನ್ನ ಸ್ಕಿನ್ ಆಯಿಲಿ ಇರೋದ್ರಿಂದ ಲೂಸ್ ಪೌಡ್ರ್ ಯೂಸ್ ಮಾಡಬೇಕು. ಯಾರದವ್ರದ್ದು ಎಲ್ಲ ಆಯಿಲಿ ಸ್ಕಿನ್ ಇರೋರು ಸೊ ಟ್ರಾನ್ಸ್ಲೂಸೆಂಟ್ ಪೌಡ್ರ್, ಲೂಸ್ ಪೌಡ್ರ್ ಯೂಸ್ ಮಾಡಬೇಕು. ಮತ್ತು ಡ್ರೈ ಸ್ಕಿನ್ ಇರೋರು ಇದು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡಬೇಕು. ಸೊ ಈಗ ಸ್ವಲ್ಪ ತೊಗೊಂಡು ಈ ಥರ ಜಡಿಸಿ ಅಪ್ಲೈ ಮಾಡ್ಕೊತೀನಿ. ಸೊ ಈ ಥರ ಸಾಫ್ಟ್ ಬ್ರಷ್ ತೊಗೊಂಡು ಜಸ್ಟ್ ಈ ಥರ ಅಂದರೆ ಲೂಸ್ ಪೌಡರ್ ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಆಯಿಲಿ ಸ್ಕಿನ್ ಅವರು ಚೆನ್ನಾಗಿ ಮೇಕಪ್ ಕೂಡುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಮತ್ತು ಆಯಿಲಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಲೂಸ್ ಪೌಡರ್ ಯೂಸ್ ಮಾಡೋದು ಬೆಟರು. ಫೇಸ್ ಮೇಕಪ್ ಆಯಿತು. ಐ ಮೇಕಪ್ಗೆ ಬರೋಣ. ಇದು ಮಿಸ್ ಕ್ಲೇರ್ ಅವ್ರದ್ದು ತುಂಬ ಚೆನ್ನಾಗಿದೆ. TL11 ನಂದು ಇದು ಕೋಡ್. ಸೊ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ಸೊ ಈಗ ಐ ಮೇಕಪ್ಗೆ ಬರೋಣ. ಫಸ್ಟ್ ನಾನು ಐ ಮೇಕಪ್ಪಲ್ಲಿ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೈಟು ಅಂದರೆ ಇವತ್ತು ಇದು ರೆಡ್ ಇರೋದ್ರಿಂದ ನಾನು ಜಸ್ಟ್ ಇಲ್ಲಿ ಮಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ ಪ್ಲಸ್ ಐ ಶ್ಯಾಡೋಸ್ ಇದೆ. ಇದು ಚಿಕ್ ರೋಸು. ಸೊ ಹಾಗಾಗಿ ಅದರಲ್ಲೇ ಒಂದು ನಾನು ಈಗ ಚೂಸ್ ಮಾಡಿ ನಾನು ಆ್ಯಸ್ ಅ ಐ ಶ್ಯಾಡೋನ ಮಾಡ್ಕೊಳ್ತೀನಿ. ಸೊ ಜಸ್ಟ್ ಲೈಟಾಗಿರಲಿ ಅಂತೇಳಿ ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಲೈಟಾಗಿ ಎರಡನ್ನ ಮಿಕ್ಸ್ ಮಾಡಿ ಕೈ ಬೆರಳಿಂದನೇ ಹಚ್ಕೋಬೋದು ಅಥವಾ ಬ್ರಷ್ ಇದ್ದರೆ ಬ್ರಷನ್ನು ಹಚ್ಕೋಬೋದು. ಈಗ ನಾನು ಡಬಲ್ ಕಲರ್ಸ್ ಕೂಡ ಮಾಡ್ಕೊಳ್ಬೋದು. ಆದರೆ ಇವತ್ತು ನಾನು ಡಬಲ್ ಕಲರ್ ಏನು ಮಾಡ್ತಾ ಇಲ್ಲ.
ಸೊ ಐ ಶ್ಯಾಡೋ ಆದಮೇಲೆ ಕೆಳಗಡೆ ಕೂಡ ಹಚ್ಕೋಬೋದು. ಈಗ ಲೈನರ್, ಐ ಲೈನರ್. ಐ ಲೈನರ್ ಆಯಿತು ನೋಡಿ, ಐ ಲೈನರ್ ಮತ್ತು ಐ ಶ್ಯಾಡೋ. ಓಕೆ, ಸೊ ಈಗ ಐ ಲ್ಯಾಶಸ್ ಜಸ್ಟ್ ಐಲ್ಯಾಶಸ್. ಈಗ ಐಬ್ರೋಸ್. ಇದನ್ನು ಬ್ರೌನ್ನ ಬ್ಲ್ಯಾಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಅನ್ಯಾಚುರಲ್ ಕಾಣಿಸುತ್ತೆ. ಸೊ ನಾನು ಬ್ರೌನನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಂದಿದೆ, ಸೊ ಎಲ್ಲಿ ಸ್ವಲ್ಪ ಗ್ಯಾಪ್ ಇದೆಯೋ ಅಲ್ಲಿ ನಾನು ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಅಪ್ಲೈ ಮಾಡ್ತಾ ಇಲ್ಲ. ಓಕೆ, ಸೊ ಲೈಟಾಗಿ ಈ ಥರ. ಆನಂತರ ಹೈಲೈಟ್. ಸೊ ಕೌಂಟನಿಂಗ್ ನಾನು ಮಾಡ್ತಾ ಇಲ್ಲ ಈಗ ಸದ್ಯ. ಕೌಂಟನಿಂಗ್ ಅದಕ್ಕೆ ಬ್ರೌನ್ ಬೇಕಾಗುತ್ತೆ. ಸೊ ಇವಾಗ ನಾನು ಅದು ಕೌಂಟನಿಂಗ್ ಏನು ಮಾಡ್ತಾ ಇಲ್ಲ, ಸೊ ಶೇಪ್ ಏನು ಕೊಡ್ತಾ ಇಲ್ಲ, ಜಸ್ಟ್ ಹೈಲೈಟ್ ಮಾಡ್ಕೊಡ್ತಾ ಇದ್ದೀನಿ. ರೋಸ್, ಸ್ವಲ್ಪ ರೋಸಸ್. ಹೈಲೈಟಿಂಗ್ ಇದಾಯಿತು. ಈಗ ಬರೋಣ ಲಿಪ್ಸ್ಟಿಕ್ಕಿಗೆ. ಫಸ್ಟು ಔಟರ್ ಲೇಯರ್ ಲಿಪ್ಸ್ಟಿಕ್. ಮೈ ಗ್ಲಾಮ್ ಅವ್ರದ್ದು ರೆಡ್ ಲಿಪ್ಸ್ಟಿಕ್, ರೆಡ್ ಕಲರ್. ಸೊ ಡನ್, ಮೇಕಪ್ ಇಸ್ ಡನ್. ನೋಡಿ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಬೋದು. ಸೊ ಫೆಸ್ಟಿವ್ ಲುಕ್. ಸೊ ಲಾಸ್ಟ್ ಬಿಂದಿ. ಇಟ್ಕೊಂಡ್ರೆ ಫೆಸ್ಟಿವ್ ಲುಕ್ ಕಂಪ್ಲೀಟ್. ಸೊ ಡನ್, ಮೇಕಪ್ ಇಸ್ ಡನ್. ಸೊ ಜಸ್ಟ್ 10 ಮಿನಿಟ್ಸಲ್ಲಿ ಮೇಕಪ್ ನೀವು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸೊ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದು ನನ್ನ ಆನ್ಗೋ ಫೆಸ್ಟಿವ್ ಲುಕ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೊ ಜಸ್ಟ್ ಒಂದು ಬಿಂದಿ ಹಚ್ಕೊಂಡಿದ್ದೀನಿ, ಮತ್ತು ಇಯರಿಂಗ್ಸ್ ಮತ್ತು ಇದು ನೆಕ್ಲೆಸ್ ಹಾಕ್ಕೊಂಡ್ರೆ ಆಯಿತು. ನನ್ನ ಫೆಸ್ಟಿವ್ ಲುಕ್ ಕ್ರಿಯೇಟ್ ಆಯಿತು. ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಇದಷ್ಟು ಬಾಕಿ ಇದೆ. ಸೊ ಅದನ್ನು ಹಾಕಿದ ಮೇಲೆ ನಿಮಗೆ ಫೈನಲ್ ಲುಕ್ ಅಂತ ತೋರಿಸ್ತೀನಿ. ಸೊ ಇದೆಲ್ಲ ಫೈನಲ್. ಸೊ ಈ ರೀತಿ ರೆಡಿ ಆಗಿದ್ದೀನಿ.
ನೆಕ್ಲೆಸ್ ಪೇರ್ ಮಾಡ್ಕೊಂಡಿದ್ದೀನಿ ಮ್ಯಾಚಿಂಗ್ ಆಯ್ತು. ಸ್ಮಾಲ್ ಚೋಕರ್ ಬ್ಯಾಂಗಲ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಫೆಸ್ಟಿವ್ ಲುಕ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಫೆಸ್ಟಿವ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಚೆನ್ನಾಗಿರಿ, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಮೇಕಪ್ ಲುಕ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಬಾಯ್, ಟೇಕ್ ಕೇರ್.